ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಆರಂಭದಲ್ಲೇ ಹೇಳ್ತಾ ಇದ್ದೀನಿ. ನೋಡಿ, ಒಂದು ನೀವು ಬಡವರಾಗಿದ್ದರೆ ಅಥವಾ ನಿರ್ಗತಿಕರಾಗಿದ್ದರೆ, ನಿಮ್ಮ ಕೈಯಲ್ಲಿ ಹಣ ಇಲ್ಲದೇ ಇದ್ದರೆ ಅಥವಾ ಅನಕ್ಷರಸ್ಥರಾಗಿಬಿಟ್ಟಿದ್ರೆ, ನಮ್ಮ ಸರ್ಕಾರಿ ಕಚೇರಿಗಳಲ್ಲಿರ್ಬೋದು ಅಥವಾ ಮೇಲ್ಪಂಕ್ತಿಯ ಯಾವುದೇ ಆಫೀಸ್ಗಳಲ್ಲಿರ್ಬೋದು ನಿಮ್ಮನ್ನು ಯಾವ ರೀತಿಯ ಕಾಣ್ತಾರೆ ಅಂದರೆ ಯಾವುದೇ ಕೆಲಸಗಳು ಕೂಡ ಹೇಗೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ನೋಡಿ, ವೃದ್ಧ ಬುಡಕಟ್ಟು ವ್ಯಕ್ತಿಯೊಬ್ಬ ತನ್ನ ಸಹೋದರಿಯ ಅಸ್ಥಿ ಪಂಜರವನ್ನು ಸಮಾಧಿಯಿಂದ ಹೊರತೆಗೆದು ಬಂದು ಬ್ಯಾಂಕ್ ಮುಂದೆ ಇಟ್ಟಿರ್ತಕ್ಕಂಥ ಘಟನೆ ನಡೆದಿರೋದು. ಇವತ್ತು ಈ ಘಟನೆಯ ಸಂಬಂಧವಾಗಿ ಇಡೀ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಂದರೆ ಇದರ ಹಿಂದೆ ಕೇವಲ ಆತನ ಅಸಹಾಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ನನ್ನ ಹಣವನ್ನು ನಾನು ಕೇಳಲಿಕ್ಕೆ ಅಂತ ನಿರಂತರವಾಗಿ ಹೋಗ್ತಾ ಇದ್ದೀನಿ, ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇಲ್ಲ, ನನಗೆ ಹೇಗೆ ಅದನ್ನು ಹಣವನ್ನು ಬಿಡಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಂದಾಗ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ನಮ್ಮ ಬ್ಯಾಂಕಿಂಗ್ ಕಚೇರಿಗಳಲ್ಲಿ ಕೊಡದೇ ಇದ್ದರೆ ಆತನ ಅಸಹಾಯಕತೆ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಇನ್ನೊಂದು, ಈ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಅವರ ನಡೆ, ಅವರ ವರ್ತನೆಗಳು, ಹೇಗೆ ನೀವು ಧರಿಸಿರ್ತಕ್ಕಂಥ ಪೋಷಾಕಿನ ಮೇಲೆ, ನಿಮ್ಮ ಪ್ರಭಾವದ ಮೇಲೆ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಒಡಿಶಾದ ಕಿಯೋನ್ಝಾರ್ ಜಿಲ್ಲೆಯ ಡಯಾನಾಲಿ ಗ್ರಾಮದಲ್ಲಿ ನಡೆದಂಥ ಒಂದೇ ಒಂದು ಘಟನೆ ಇವತ್ತು ಇಡೀ ರಾಷ್ಟ್ರ ಚರ್ಚೆ ಮಾಡುವಂತಾಗಿಬಿಟ್ಟಿದೆ. ಈ ಘಟನೆ ಕೇವಲ ನಾನು ಜನರನ್ನು ಬೆಚ್ಚು ಬೀಳಿಸಲಿಕ್ಕೆ ಮಾತ್ರ ಹೇಳ್ತಾ ಇಲ್ಲ. ನಮ್ಮ ವ್ಯವಸ್ಥೆ, ಸಿಸ್ಟಮ್ ಹೇಗಿದೆ, ಇಲ್ಲಿರ್ತಕ್ಕಂಥ ಲೋಪದೋಷಗಳು ಹೇಗಿದ್ದಾವೆ, ಎಲ್ಲವನ್ನು ಕೂಡ ಬಯಲಿಗಿಳಿಯುವಂತಹ ಪ್ರಯತ್ನ. ಒಂದು, ನೀವು ಬಡವರಾಗಿದ್ದರೆ, ಅನಕ್ಷರಸ್ಥರಾಗಿದ್ದರೆ, ನಮ್ಮ ಸರ್ಕಾರಿ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ನೀವು ಫಲಾನುಭವಿಗಳು ಆಗಿದ್ದರೂ ಕೂಡ ಅದನ್ನು ಹೇಗೆ ಪಡೆದುಕೊಳ್ಳೋದು ಕಷ್ಟ ಸಾಧ್ಯ ಆಗುತ್ತೆ. ಜನಸಾಮಾನ್ಯರಿಗೆ ಅತಿ ದುರಂತದ ಹೆಜ್ಜೆಯನ್ನು ಇಡಲಿಕ್ಕೆ ಹೇಗೆ ನೂಗ್ತವೆ ಅನ್ನೋದು. ಒಂದು, ನೀವು ಅಸಹಾಯಕರಾಗಿ ಯಾರನ್ನಾದರೂ ಪ್ರಾಣವನ್ನು ತೆಗೆದು ಬಿಡಬೇಕು ಅಥವಾ ನೀವೇ ನಿಮ್ಮ ಪ್ರಾಣವನ್ನು ತೆಗೆದುಕೊಂಡು ಬಿಡಬೇಕು. ಆ ಥರದ ಒಂದು ನೋವಿನ ಉದಾಹರಣೆ ಇದು. ನೋಡಿ, ಡಯಾನಾಲಿ ಗ್ರಾಮದ ವೃದ್ಧ ಬುಡಕಟ್ಟು ನಿವಾಸಿ ಜಿತು ಮುಂಡಾ ಅವರ ಅಕ್ಕ ಕೆಲ ತಿಂಗಳ ಹಿಂದೆ ಅನಾರೋಗ್ಯದಿಂದ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ, ಅಸುನೀಗಿರ್ತಾರೆ. ಅವರು ಬದುಕಿದ್ದಾಗ ಒಡಿಶಾ ಗ್ರಾಮ್ಯ ಬ್ಯಾಂಕ್ನಲ್ಲಿ ತಮ್ಮ ಹೆಸರಿನಲ್ಲಿ ಸ್ವಲ್ಪ ಹಣವನ್ನು ಠೇವಣಿ ಇಟ್ಟಿದ್ರಂತೆ. ನೋಡಿ, ಕುಟುಂಬದಲ್ಲಿ ಬೇರೆ ಯಾವುದೇ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಇರದೇ ಇರೋ ಕಾರಣವಾಗಿ ಅದನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಅಕ್ಕನ ಸಾವಿನ ನಂತರ ಆ ಹಣವನ್ನು ಜಿತು ಮುಂಡಾ ನಾನು ಪಡೆದುಕೊಳ್ಬೇಕು ಅಂತ ಹೇಳಿ ಬ್ಯಾಂಕಿಗೆ ಹೋಗ್ತಾರೆ. ನೋಡಿ, ಒಂದು, ಅವ್ರ ಮನೇಲಿ ಏನಾದರೂ ಶೋಕದ ಸುದ್ದಿ ನಡೆದಿದೆ ಅಂದರೆ ಅಲ್ಪ ಸ್ವಲ್ಪ ಹಣದ ಅಗತ್ಯ ಖಂಡಿತವಾಗೂ ಇದ್ದೇ ಇರುತ್ತೆ. ಇವರಿಗೆ ಹಣಕಾಸಿನ ಸಮಸ್ಯೆ ಅಂತೂ ಖಂಡಿತವಾಗೂ ಇದೆ. ಆದರೆ ಆತ ಬ್ಯಾಂಕಿಗೆ ಹೋದಾಗ ಅವರ ರಿಯಾಕ್ಷನ್, ರೆಸ್ಪಾನ್ಸ್ ಬೇರೆಯದ್ದೇ ಆಗಿಬಿಟ್ಟಿದೆ. ನಿರಂತರವಾಗಿ ಓಡಾಡಿದ್ದಾರೆ. ಅದಾದ ಮೇಲೆ ನಡೆದಿದ್ದೇ ಬೇರೆ. ನೋಡಿ, ಬ್ಯಾಂಕ್ಗೆ ಅಕ್ಕನ ಅಸ್ಥಿಪಂಜರವನ್ನು ಹೊತ್ತು ತಮ್ಮ ತಂದಿದ್ದಾನೆ. ಯಾಕೆ ಅಂದರೆ ಬ್ಯಾಂಕ್ ಅಧಿಕಾರಿಗಳ ರೆಸ್ಪಾನ್ಸು, ಹಣ ಬಿಡುಗಡೆ ಮಾಡಲಿಕ್ಕೆ ನೋಡಪ್ಪ ಮರಣ ಪ್ರಮಾಣ ಪತ್ರವನ್ನು ನೀನು ಕಡ್ಡಾಯವಾಗಿ ತರಬೇಕು, ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ ಅಂತ ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ನಿರಂತರವಾಗಿ ಬರ್ತಾ ಇದ್ದಾನಲ್ವ, ಆತನಿಗೆ ಸರಿಯಾದಂಥ ಸಾಮಾನ್ಯ ಜ್ಞಾನವನ್ನು ತುಂಬುವಂಥ ಕೆಲಸ ಇರ್ಬೋದು, ಅಥವಾ ಯಾರೋ ಬಡವರಿಗೆ, ಅಸಹಾಯಕರಿಗೆ ಅವ್ರ ಕೈಲಿ ಸಾಧ್ಯವೇ ಇಲ್ಲ ಇದು ಅನ್ನೋದು. ಒಂದು, ನೀವು ಬ್ಯಾಂಕ್ಗಳಿಗೆ ಹೋದಾಗ ಅವರಿಗೆ ಬ್ಯಾಂಕ್ನ ವೋಚರ್ಗಳನ್ನು ತುಂಬಲಿಕ್ಕೆ ಬರ್ತಾ ಇರೋದಿಲ್ಲ, ಅವರಿಗೆ ಹಣವನ್ನು ಬಿಡಿಸ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂಥ ರೆಸಿಪ್ಟ್ಗಳನ್ನು ಫಿಲ್ ಮಾಡೋದಕ್ಕೆ ಬರ್ತಾ ಇರಲ್ಲ, ಯಾರೋ ಒಬ್ಬರು ಸರಿಯಾದಂಥ ಇನ್ಸ್ಟ್ರಕ್ಷನ್ಸ್ ಕೊಡೋರು ಇರೋದಿಲ್ಲ. ಕೇವಲ ನಾನು ಕರ್ನಾಟಕ ಮಾತ್ರ ಅಲ್ಲ, ಸ್ಥಳೀಯ ಭಾಷೆಯ ಜ್ಞಾನವೇ ಅಲ್ಲಿರ್ತಕ್ಕಂಥ ಬ್ಯಾಂಕಿಂಗ್ ಸಿಬ್ಬಂದಿಗಳಿಗೆ ಇರೋದಿಲ್ಲ. ನೋಡಿ, ಸಾಮಾನ್ಯವಾಗಿ ಇದು ಸರಿಯಾದ ಪ್ರಕ್ರಿಯೆ ಏನು, ಅವರು ಮರಣ ಪ್ರಮಾಣ ಪತ್ರವನ್ನು ಕೇಳಿರೋದು. ಆದರೆ ಜಿತು ಮುಂಡಾ ಬಡತನ ಇದೆ, ಅನಕ್ಷರಸ್ಥೆಯಿಂದ ಬಳಲ್ತಾ ಇದ್ದಾನೆ. ಅವರಿಗೆ ನಾನು ಹೇಗೆ ಡೆತ್ ಸರ್ಟಿಫಿಕೇಟನ್ನು ಪಡಿಬೇಕು ಅನ್ನೋ ವಿಧಾನವೂ ಕೂಡ ಗೊತ್ತಿರಲ್ಲ. ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅರ್ಜಿ ತುಂಬಿ ಶುಲ್ಕ ಹೇಗೆ ಪಾವತಿ ಮಾಡಬೇಕು, ಯಾವ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಇವೆಲ್ಲ ಪ್ರೊಸೀಜರ್ಗಳು ಕೂಡ ಅವರಿಗೆ ಭಾಳ ಕಷ್ಟ ಸಾಧ್ಯ. ಯಾಕೆಂದರೆ ಮೊದಲೇ ಆತ ಗ್ರಾಮೀಣ ಬುಡಕಟ್ಟು ವೃದ್ಧ ವ್ಯಕ್ತಿ, ಅವರಿಗೆ ಇನ್ನೂ ಕೂಡ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದಕ್ಕೆ ಸರಿಯಾದಂಥ ಮಾರ್ಗವನ್ನು ತಿಳಿಸಬೇಕಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಕೆಲಸ. ನೋಡಿ, ಒಂದು ಕಡೆ ಮರಣ ಪ್ರಮಾಣ ಪತ್ರ ನಿರಂತರವಾಗಿ ಕೇಳಿದ್ದಕ್ಕೆ ಏನು ಮಾಡಬೇಕು ಅನ್ನೋದು ತೋಚೋದಿಲ್ಲ ತಮಗೆ. ಹಲವಾರು ಬಾರಿ ಬ್ಯಾಂಕಿಗೆ ಹೋಗ್ತಾರೆ, ಮರಣ ಪ್ರಮಾಣ ಪತ್ರವಿಲ್ಲದ ಅಧಿಕಾರಿಗಳು ಹಣವನ್ನು ನೀಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒತ್ತಿ ಹೇಳ್ತಾರೆ, ಬೈದು ಹೇಳ್ತಾರೆ, ಸಿಟ್ಟು ಮಾಡ್ತಾರೆ. ಹಲವು ದಿನಗಳ ಓಡಾಟ, ಬೇಡಿಕೆ, ಮನವಿಗಳ ನಂತರವೂ ಕೂಡ ಇವರು ಯಾರು ಸಮಸ್ಯೆಗೆ ಸ್ಪಂದಿಸದೇ ಇದ್ದಾಗ, ಆತನಿಗೆ ಪರಿಹಾರವೇ ಸಿಗದೇ ಇದ್ದಾಗ ನಿರಾಶೆಯಿಂದ ನಾಳದಂಥ ವ್ಯಕ್ತಿ ಕೊನೆಗೆ ಅತಿ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ನೇರವಾಗಿ ಇದೇ ವಿಧಿವಿಧಾನಗಳೊಂದಿಗೆ ತುಂಬ ಹತ್ತು ಕರೆದು ನೋವಿನಿಂದ ಕಳಿಸ್ಕೊಟ್ಟಿದ್ದಂಥ ಕುಟುಂಬ ಅದೇ ಅಕ್ಕನ ಸಮಾಧಿಗೆ ಹೋಗಿ ಆ ಸಮಾಧಿಯನ್ನು ಅಗೆದು ಮಣ್ಣನ್ನು ತೆಗೆದು ಅಲ್ಲಿ ಆಕೆ ಅಸ್ಥಿಪಂಜರ ಉಳಿದುಕೊಂಡ್ಬಿಟ್ಟಿರುತ್ತೆ, ಅದನ್ನು ಕೂಡ
ತೆಗೆದುಕೊಂಡು ನೇರವಾಗಿ ಹೆಗಲ ಮೇಲೆ ಹೊತ್ಕೊಂಡು ಬ್ಯಾಂಕಿಗೆ ತೆಗೆದುಕೊಂಡು ಬರ್ತಾನೆ. ಒಂದು 3 ಕಿಲೋಮೀಟ್ರು ಬಿಸಿಲಲ್ಲೇ ನಡೆದುಕೊಂಡು ಆ ಚೀಲದಲ್ಲಿ ತುಂಬಿಕೊಂಡು ಓಡ್ತಾ ಬರ್ತಾ ಇರೋದು ನೋಡಿಬಿಟ್ರೆ ನಿಜಕ್ಕೂ ಭಯಾನಕವಾಗಿದೆ. ನೋಡಿ, ಸೋಮವಾರ ಜಿತ್ತುಹಳ್ಳಿಯ ಸ್ಮಶಾನಕ್ಕೆ ಹೋಗ್ತಾನೆ. ಅವನು ತನ್ನ ಸಹೋದರಿಯ ಅವಶೇಷಗಳನ್ನು ಅಗೆದು ಅಸ್ಥಿಪಂಜರವನ್ನು ಬಟ್ಟೆಯಲ್ಲಿ ಸುತ್ತಿ ಉರಿಯೋ ಬಿಸಿಲಿನಲ್ಲಿ ಒಂದು 3 ಕಿಲೋಮೀಟ್ರ್ ನಡ್ಕೊಂಡು ಬಂದಿರೋದು. ಅಲ್ಲಿನ ಐ ವಿಟ್ನೆಸ್ಗಳು, ಪ್ರತ್ಯಕ್ಷದರ್ಶಿಗಳು ಕೂಡ ತುಂಬ ಶಾಕಾಗಿ ನೋಡ್ತಾಯಿದ್ರು. ಆ ಜಿತು ಬ್ಯಾಂಕನ್ನು ತಲುಪಿದ ಕೂಡಲೇ ಆ ದೃಶ್ಯ ಸ್ಥಳೀಯರನ್ನು ಕೂಡ ದಿಗ್ಭ್ರಮೆಗೊಳಿಸಿಬಿಟ್ಟಿದೆ. ಕೆಲವರು ಅಳ್ತಾ ಇದ್ದಾರೆ, ಇನ್ನು ಕೆಲವರು ಕೋಪದಿಂದ ಕುದೀತಾ ಇದ್ದಾರೆ, ನಮ್ಮ ವ್ಯವಸ್ಥೆಗಳು ಹೇಗಿದೆಯಲ್ಲಪ್ಪ ಅಂತ. ಗ್ರಾಮಸ್ಥರಂತರೂ ಈ ಬ್ಯಾಂಕ್ನ ಅಸಂವೇದನಾಶೀಲತೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸ್ವಲ್ಪನೂ ಸೂಕ್ಷ್ಮತೆಯ ಮಾನವೀಯತೆಯೂ ಇಲ್ಲದಂಥ ವ್ಯಕ್ತಿಗಳು ಅಂತ ಹೇಳಿ ಕರಿಬೋದು ಇವ್ರನ್ನ. ಅವ್ರ ವಿರುದ್ಧವಾಗಿ ಆರೋಪ ಕೂಡ ಮಾಡ್ತಾಯಿದ್ರು. ಒಬ್ಬ ಬಡ ವ್ಯಕ್ತಿಗೆ ಆತನ ಹಣವನ್ನು, ಆತನ ಕುಟುಂಬದ ಹಣವನ್ನು ಪಡೆಯೋದು ಎಷ್ಟು ಕಷ್ಟ ಸಾಧ್ಯ? ಇದು ನಮ್ಮ ಭಾರತದಲ್ಲಿರ್ತಕ್ಕಂಥ ಸಿಸ್ಟಮ್ ಅಂತ ಹೇಳಿ ಅಲ್ಲಿನ ಲೋಕಲ್ಸ್ಗಳು ಇದ್ರ ವಿರುದ್ಧವಾಗಿ ಕೆಂಡ ಕಾರ್ತಾ ಇದ್ದಿದ್ದು. ಅಲ್ಲಿನ ಸ್ಥಳೀಯರೇ ಹೇಳೋ ಹಾಗೆ ನೋಡಿ, ಇದನ್ನು ಭಾಳ ಕೂಲಂಕುಷವಾಗಿ ಅಲ್ಲಿರ್ತಕ್ಕಂಥ ಬ್ಯಾಂಕ್ನ ಸರ್ಪಂಚರು ಅಂತ ಇರ್ತಾರೆ, ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಗಳು ಇದನ್ನು ಪರಿಶೀಲನೆ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಅವ್ರ ಕ್ಷೇತ್ರ ಭೇಟಿನಾದರೂ ಮಾಡ್ಬೋದಿತ್ತು. ಅವ್ರ ಮನೆಗೆ ಹೋಗಿ ಏನಾಗಿದೆ, ಏನು, ಯಾರಾದರೂ ಇದ್ದಾರಾ ನಿಮ್ಮ ಕುಟುಂಬದಲ್ಲಿ, ನೀವೇನಾ, ಹಾಗಾದರೆ ನಿಮಗೆ ಬೇರೆ ಆಪ್ಷನ್ಸ್ ಇದೆಯಾ, ಅಥವಾ ನಾಮಿನಿ ಯಾರ ಹೆಸರಿನಲ್ಲಿ ಮಾಡಿದ್ದಾರೆ, ಬೇರೆ ಅವಕಾಶ ಏನಿದೆ ಅವ್ರ ಕುಟುಂಬದವರಿಗೆ ಆ ಹಣವನ್ನು ತಲುಪಿಸೋ ಕೆಲಸ. ನೋಡಿ, ಇದು ಯಾವುದನ್ನು ಕೂಡ ಮಾಡಿಲ್ಲ ಅಂತ ಸ್ಥಳೀಯರ ಆಕ್ರೋಶವನ್ನು ಹೊರ ಹಾಕ್ತಾರೋ. ಇದೇ ನನ್ನ ಅಕ್ಕನ ಸಾವಿನ ಪುರಾವೆ, ತಗೊಳ್ಳಿ, ಈಗಾದರೂ ಹಣ ಕೊಡಿ, ಇಲ್ಲಿಯವರೆಗೂ ಯಾರು ನಿಮ್ಮ ಅಕ್ಕ ಅವರು ಡೆತ್ ಸರ್ಟಿಫಿಕೇಟನ್ನು ಕೇಳ್ತಾ ಇದ್ದಾರಲ್ವಾ ಅಂತ ಹೇಳಿ ಬ್ಯಾಂಕ್ ಆವರಣದಲ್ಲಿ ಅಸ್ಥಿಪಂಜರವನ್ನು ಇಟ್ಟು, ಇದೇ ನನ್ನ ಅಕ್ಕನ ಸಾವಿನ ಪುರಾವೆ, ಈಗಲಾದರೂ ಹಣ ನೀಡಿ ಸ್ವಾಮಿ ಅಂತ ಒತ್ತಾಯ ಮಾಡ್ತಾ ಇರೋದು ಜಿತು ಮುಂಡಾ ಅವರು. ಈ ದೃಶ್ಯವನ್ನು ಕಂಡು ಬ್ಯಾಂಕ್ ಸಿಬ್ಬಂದಿ ಮತ್ತು ಅಲ್ಲಿನ ಇದ್ದಂಥ ಜನರು ಎಲ್ಲರೂ ಕೂಡ ಬೆಚ್ಚಿಬಿದ್ದಿದ್ದಾರೆ. ಆಕ್ರೋಶದಿಂದ, ಆವೇಶದಿಂದ ಅವರು ಬ್ಯಾಂಕ್ ಹೊರಗೆ ಹಲವಾರು ಗಂಟೆಗಳ ಕಾಲ ಧರಣಿ ನಡೆಸಿದ್ದಾರೆ. ಹಣವನ್ನು ತಕ್ಷಣ ಬಿಡುಗಡೆ ಮಾಡುವಂಥ ಒತ್ತಾಯ ಕೂಡ ಮಾಡಿದ್ದಾರೆ. ಘಟನೆ ಸುದ್ದಿ ಇಡೀ ಗ್ರಾಮದಲ್ಲಿ ಅತಿ ಬೇಗವಾಗಿ ವ್ಯಾಪಿಸುತ್ತೆ. ಸ್ಥಳಕ್ಕೆ ನೆರೆಹೊರೆಯವರು, ಕುಟುಂಬಸ್ಥರು, ಗ್ರಾಮಸ್ಥರು ಎಲ್ಲರೂ ಕೂಡ ಬ್ಯಾಂಕ್ ಮುಂದೆ ಜಮಾಯಿಸಿ ಇದೇ ಜಿತು ಮುಂಡಾಗೆ ಬೆಂಬಲವನ್ನು ಸೂಚಿಸ್ತಾರೆ. ವಯಸ್ಸಾದಂಥ ವ್ಯಕ್ತಿ ಈಗಲೋ ಆಗಲೋ ಅನ್ನೋ ರೀತಿಯಾಗಿ ಇಳಿ ವಯಸ್ಸಿನಲ್ಲಿದ್ದಾರೆ, ಅವರಿಗೆ ನೀವು ಈ ರೀತಿಯಾಗಿ ಸತಾಯಿಸಿದ್ದೀರಲ್ವ ಅಂತ ವೃದ್ಧನ ನೋವಾದರೂ ಅರ್ಥ ಮಾಡ್ಕೊಳ್ಬೋದಿತ್ತು. ಅವನ ಅಸಹಾಯಕತೆ ಕಿಂಚಿತ್ತು ಬೆಲೆ ಇಲ್ವಲ್ಲಪ್ಪ ಅಂತ ಹೇಳಿ ಜನರ ಕಣ್ಣೀರಿಗೂ ಕೂಡ ಇದು ಕಾರಣವಾಗಿದೆ. ಅದಾದ ಮೇಲೆ ಕೊನೆಯದಾಗಿ ಬರ್ತಾರೆ ನೋಡಿ, ಸ್ಥಳೀಯ ಪೊಲೀಸರು ತಕ್ಷಣಕ್ಕೆ ಆಗಮಿಸಿದ್ದಾರೆ, ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜಿತು ಮುಂಡಾಗೂ ಕೂಡ ಸಮಾಧಾನ ಹೇಳಿದ್ದಾರೆ. ಅದಾದ ಮೇಲೆ ಅಸ್ಥಿಪಂಜರವನ್ನು ಮತ್ತೆ ಗೌರವದಿಂದ ಮತ್ತೆ ತೆಗೆದುಕೊಂಡು ಹೋಗಿ ಅದೇ ಸಮಾಧಿಗೆ ಹಾಕೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಜನರನ್ನು ಕೂಡ ರಿಲ್ಯಾಕ್ಸ್ ಮಾಡಿ ಅವರು ಕೂಡ ಮನವೊಲಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೂ ಕೂಡ ನೋಡಿಕೊಂಡಿದ್ದಾರೆ. ಈ ಘಟನೆಯ ಬಳಿಕ ಆಡಳಿತ ಮತ್ತು ಬ್ಯಾಂಕ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರೋದು ಅವ್ರಿಗೆ ಸರಿಯಾದಂಥ ಪಾಠ. ನೋಡಿ, ಒಬ್ಬ ಅಕ್ಷರಸ್ಥ ಮಾಡದಿರೋ ಕೆಲಸವನ್ನು ಒಬ್ಬ ಅನಕ್ಷರಸ್ಥ ಮಾಡಿದ್ದಾನೆ ಅಂತ ಸಮಾಧಾನ ಪಟ್ಕೊಳ್ಬೇಕು ನಾವು. ಈ ಥರದವ್ರಿಗೆ ಹೀಗೆ ಪಾಠವನ್ನು ಕಲಿಸ್ಬೇಕಾ ಅನ್ನೋ ಆಕ್ರೋಶ ಕೂಡ ಬಂದುಬಿಡುತ್ತೆ. ವೃದ್ಧನ ಅಕ್ಕ ಠೇವಣಿ ಇಟ್ಟಿದ್ದಂಥ ಹಣವನ್ನು ಅವ್ರಿಗೆ ಹಿಂತಿರುಗಿಸ್ಲಿಕ್ಕೆ ಅಗತ್ಯ ಏನೆಲ್ಲ ಆಪ್ಷನ್ಸ್ಗಳಿದೆ ಅದನ್ನು ಬೇಗ ತುರ್ತಾಗಿ ಮಾಡಬೇಕು, ಪೂರ್ಣಗೊಳಿಸಬೇಕು ಅನ್ನೋ ಆರ್ಡ್ರು ಕೂಡ ಪಾಸಾಗಿದೆ. ನೋಡಿ, ಹೇಗನ್ಸುತ್ತೆ ಅಂದರೆ ಈ ಡಯಾನಹಳ್ಳಿ ಗ್ರಾಮದ ಈ ಘಟನೆ ಕೇವಲ ಒಂದು ಫ್ಯಾಮಿಲಿ ದುರಂತ ಮಾತ್ರ ಅಲ್ಲ. ಇದು ಕೇವಲ ಬುಡಕಟ್ಟು ಸಮುದಾಯದವರಿಗೆ ಮಾತ್ರ ಅಲ್ಲ, ಹಂತ ಹಂತವಾಗಿ ಅದು ಹೈರಾರ್ಕಿಗೆ ತಕ್ಕನಾಗಿ ಬರ್ತಾ ಹೋಗುತ್ತೆ. ಅಂದರೆ ನೀವೆಷ್ಟು ಪ್ರಭಾವ ಇದೆ, ಆದರೆ ಆಧಾರದ ಮೇಲೆ ನಿಮ್ಮ ಕೆಲಸಗಳು ಕೂಡ ಅಷ್ಟು ಸುಲಭ ಸಾಧ್ಯವೇ ಆಗ್ತಾ ಹೋಗುತ್ತೆ. ನಮ್ಮ ಬಡತನ, ಅನಕ್ಷರತೆ ಜನರಿಗೆ ನಮ್ಮ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಾವು ಫಲಾನುಭವಿಗಳಾಗಿ ನಾವು ಅನುಭವಿಸಬೇಕಾದಂಥ ಅನೇಕ ಅವಕಾಶಗಳನ್ನು ಕಿತ್ಕೊಂಡ್ಬಿಟ್ಟಿದೆ ಈ ಕಠಿಣ ಮತ್ತು ಈ ಕ್ರೂರ ವ್ಯವಸ್ಥೆ, ಈ ಸಿಸ್ಟಮ್. ಅದೆಲ್ಲದಕ್ಕೂ ಹಿಡಿದಂಥ ಕೈಗನ್ನಡಿ ಇದು. ಸರಿಯಾದಂಥ ಮಾರ್ಗದರ್ಶನ ನಿಮಗಿಲ್ಲದೆ ಇದ್ದರೆ, ಸರಿಯಾಗಿ ಯಾರಾದರೂ ನಿಮಗೆ ಲೀಡ್ ಮಾಡೋರು ಅಥವಾ ರೂಲ್ ಮಾಡೋರು ಅಥವಾ ನಿಮ್ಮನ್ನು ಯಾರಾದರೂ ಸರಿದಾರಿ ತೆಗೆದುಕೊಂಡು ಹೋಗೋರು ಇಲ್ಲದೇ ಇದ್ದರೆ ಈ ಥರದ ಅಮಾನವೀಯ ಘಟನೆಗಳು ನಡೀತಾನೆ ಇರುತ್ತೆ. ಸಾಮಾನ್ಯ ಜನರು ಎಷ್ಟು ಅತಿ ದುರಂತದ ಹೆಜ್ಜೆ ಇಡಬೇಕಾಗತ್ತೆ ಅನ್ನೋ ಪ್ರಶ್ನೆ ಈ ಕೇಸ್ನಿಂದ ನಮ್ಮ ಎದುರಿಗಿರೋದು. ಈ ಥರದ ಎಲ್ಲ ಕಡೆ ಇದೆ. ಕೇವಲ ನಾನು ಒಂದು ಕಚೇರಿಗಳಲ್ಲಿ ಹೇಳ್ತಾರೆ, ಕೇವಲ ಬ್ಯಾಂಕಿಂಗ್ ಕಚೇರಿಯಲ್ಲಿ ಮಾತ್ರ ಅಂತ ಹೇಳ್ತಾರೆ. ನಿಮಗೆ ಸರ್ಕಾರಿ ತಹಶೀಲ್ದಾರ್ ಆಫೀಸ್ಗಳಲ್ಲಿ, ಇನ್ನು ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಈ ಥರದ ಭ್ರಷ್ಟಾಚಾರ ಜೊತೆಗೆ ಈ ಥರದ ಬಡವ್ರನ್ನ ಕೀಳಾಗಿ ಕಾಣೋದು, ಈ ಥರ ತುಂಬ ಬುಡಕಟ್ಟು ಜನರನ್ನ, ದಲಿತರನ್ನ ಶೋಷಣೆಯಿಂದ ನೋಡೋದು, ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಇದರಿಂದ ಹೊರಗೆ ಬರಬೇಕು ಅಂದರೆ ಅಟ್ಲೀಸ್ಟ್ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು, ಶಿಕ್ಷಣ ಪಡ್ಕೊಳ್ಬೇಕು,
ಆಗ ಮಾತ್ರ ಈ ಒಂದು ಬದಲಾವಣೆ ಸಾಧ್ಯ. ಯಾಕೆಂದರೆ ನಮ್ಮ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಕಾಲಘಟ್ಟದಿಂದಲೂ ಕೂಡ ಆ ಥರದ ಶೋಷಣೆ ನಿರಂತರವಾಗಿ ಎದುರಿಸ್ತಾ ಬರ್ತಾಯಿದೆ. ಅದರಿಂದ ಹೊರಗೆ ಬರ್ತಾ ಇದ್ದೀವಿ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ತಾ ಇದ್ದೀವಿ. ಆದರೆ ಈ ಇಡೀ ರಾಕ್ಷಸಗಳು ಇರ್ತಾರಲ್ವ, ಆ ಥರದ ರಾಕ್ಷಸರು ಎಲ್ಲ ಆಫೀಸ್ಗಳಲ್ಲೂ ಎಲ್ಲ ಕಚೇರಿಗಳಲ್ಲೂ ಸರ್ಕಾರಿ ಕಚೇರಿಗಳಲ್ಲೂ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಿಮಗೆ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು ಅಂದರೆ ಅದಕ್ಕೆ ಲಂಚ ಕೊಡಬೇಕು, ಒಂದು ಸಣ್ಣ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬರಬೇಕು ಅಂದರೆ ಲಂಚ ಕೊಡಬೇಕು. ನೀವಿಟ್ಟಿರ್ತಕ್ಕಂಥ ಹಣವನ್ನು ನೀವು ಪಡೆದುಕೊಳ್ಬೇಕು ಅಂದರೂ ಕೂಡ ಅದಕ್ಕೆ 19,300 ರೂಪಾಯಿ ಅವರ ಆ ಅಕ್ಕನ ಅಕೌಂಟಲ್ಲಿ ಇರ್ತಕ್ಕಂಥ ಹಣ, ಅದನ್ನು ಈತ ಪಡೆದುಕೊಳ್ಳೋದಕ್ಕೂ ಕೂಡ ಒಂದು 5,000 ರೂಪಾಯಿ ಲಂಚ ಕೊಡಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಓಕೆ, ಈ ಥರದ ಘಟನೆಗಳು ನೋಡಿದಾಗ ನಿಮಗೇನು ಅನ್ಸೋದು ಅದನ್ನು ಕೂಡ ನೀವು ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.